ಕೇಸ್ ನಿಭಾಯಿಸನು. ನಾವೇನು ನೋಡಪ್ಪ ಏನು ತಪ್ಪು ಮಾಡಲ್ಲ, ಯಾರ್ದೇನು ವಿಷಯ ಹೊಡೆದಿಲ್ಲ. ಯಾರ್ದೇನು ಅಂಥವ್ರಿಗೆ ಇರ್ತೈತಿ ನೋಡ್ರಿ. ನಿಮಗೆ ಅಲ್ಲಿ ವ್ಯವಸ್ಥೆ ಹೆಂಗೆ ಇರ್ತೈತಿ ಅದು ಬರಾನ ಹೇಳ್ತಾರೆ. ಅದೇನು ಅಂಥ ಸಮಸ್ಯೆ ಏನು ಇರಂಗಿಲ್ಲ. ನೀವು ಧೈರ್ಯ ತಗೋರಿ. ಆದ್ರೆ ಇದ್ರ ಬರೋದು ಏನಂತ ಮಾತಾಡಿವು. ಇನ್ನು ಮೇಲೆ ಹಿಂದಿನಿಂದ ನಿಮಗೆ ಯಾರು ಯಾರ ಮನೆಗೂ ಬರೋಂಗಿಲ್ಲ. ಇದು ಕಂಡೀಷನ್ ಆಗೈತಿ. ಮತ್ತು ನಿಮಗೆ ಒಂದು ಹೇಳ್ತಾನೆ, ನೀವು ಎಲ್ಲರೂ ಈಗೇನು ಕುಡಿಲ್ಲ ಗಡಗಣ ಈಗ ನೀವು ಊರಿಗೂರ ಕುಡಿಸ್ತಿರ್ಲ. ನಿಮಗೆ ಒಂದು ಕರೆ ಪಾಟ್ ಪೇಟಿಗೆ ನಾವು ಊರಿಗೂರ ಕಿತ್ಕೊಂಡು ಬರುವಂಥದ್ದು ನೀವು ಒಬ್ಬರಿಗೆ 100 ಮಂದಿ ನೆಬಸ್ಕೊಂಡು ಬರುವಂಥ ಕೆಲಸ ಮಾಡ್ಬೇಕಾಕತಿ. ನಮ್ಮ ಹೋರಾಟ ಸಕ್ಸಸ್ಸಾಕತಿ. ಈಗ ಇವತ್ತು ಏನು ನಿರ್ಣಯ ತಗೋತಿಲ್ಲ, ಇವತ್ತಿನ ನಿರ್ಣಯ ಫೈನಲ್ ನಮ್ದು. ಇವತ್ತು ಮಾತಾಡಿ ಬಂದೀವಿ, ನಾವು ಫೈನಲ್ ನಿರ್ಣಯ ಕೊಟ್ಟು ಬಂದೀವಿ. ಇವತ್ತು ನಮ್ಮ ಪೊಲೀಸರು ಯಾರ ಮನೆಗೂ ಹೆಸರು ಕೇಳೋದು, ಫೋನ್ ನಂಬರ್ ಕೇಳೋದು, ಅವ್ರು ಯಾರು ಇವ್ರು ಯಾರು ಫೋಟೋದಾಗ ಯಾರು ಯಾರು ನಿಮಗೆ ಸಮಸ್ಯೆ ಬಂದು ಕೇಳಿದ್ರೆ ನಮಗೆ ಹೇಳ್ರಿ, ನಾವು ಕೇಳ್ತೀವಿ. ಇನ್ನು ಮೇಲೆ ಯಾರ ಮನೆ ಅಂದರೆ ಯಾರು ನಮ್ಮ ರೈತರನ್ನ ಯಾರು ಅರೆಸ್ಟ್ ಮಾಡಿದ್ರಂದ್ರೆ ನಾವೆಲ್ಲರೂ ಇಲ್ಲಿನ ಜೈಲು ಬಿಸಿ ಐದು ಮುಂದೆ ಕೊಡ್ರಂಗಿಲ್ಲ. ನಾವು ಜೈಲಿನಾಗ ಕೊಡುವಂಥ ಕಾರ್ಯಕ್ರಮ ಮಾಡ್ಬೇಕಾಗತಿ. ಅದಕ್ಕೆ ಎಲ್ಲರೂ ಮುಂದಿನ ದಿನಮಾನದಾಗ ನೀವು ತಯಾರಾಗ್ರಿ. ಮೊದಲು ಊರಿಗೂರ ತಯಾರಾಗ್ರಿ. ನೀವು ಎಲ್ಲರೂ ನಾವು ಫೋನ್ ಹಚ್ಚಿರ್ತೀವಿ ಪೇಟಿಗೆ ನಾವು ಒಂದು 4 ಮಂದಿ ನಿಮ್ಗೆ ಪೂರ್ತಿಯಾಗಿ ಒಬ್ಬರು ಬರಬೇಡ್ರಿ. ನಿಮ್ಮ ಜೋಡಿ ಒಂದು 10 ಮಂದಿನ ಕರ್ಕೊಂಬರ್ರಿ ಅಂತೇಳಿ ಎಲ್ಲರೂ ಧೈರ್ಯದಿಂದ ಮತ್ತೆ ಮುಂದೆ ಹೋರಾಟ ಮಾಡ್ಬೇಕಾಗತಿ. ಈಗ ಬೇಡ್ರಿ. ಈಗ ನಮಗೆ ಇಲ್ಲಿ 9 ಮಂದಿ ಪೈಕಿ ಹೋಗ್ಯಾರಲ್ಲ, ಅವ್ರ ಪೈಕಿ ಎಷ್ಟು ಮಂದಿ ಹೋದವ್ರದಾರ ಇಲ್ಲಿ? ಸಿದ್ದರಾಮಯ್ಯ ಸ್ವಾಮಿ ಮಗನು ಹುಡುಕಾಡ್ಕೊತ ಮನೆಗೆ ಬಂದಾರ. ಅವ್ರ ಮನೆಗೆ ಬಂದಾರ. ಅವ್ರು ಆಗಿರ್ತೈತೆ ಅವ್ರು ಹೇಳ್ತಾರೆ.